தாய் உன்னை மறந்தாலும் தந்தை உன்னை மறந்தாலும் அவர் உன்னை மறக்க மாட்டார். உற்றார் உன்னை மறந்தாலும் நண்பர் உன்னை வெறுத்தாலும் அவர் உன்னை மறக்க மாட்டார். தாய் உன்னை மறந்தாலும் தந்தை உன்னை மறந்தாலும் அவர் உன்னை மறக்க மாட்டார். உற்றார் உன்னை மறந்தாலும் நண்பர் உன்னை வெறுத்தாலும் அவர் உன்னை மறக்க மாட்டார். கரம் பிடித்து நடத்திடுவார், கண்மாலை மேல் நிறுத்திடுவார். கரம் பிடித்து நடத்திடுவார், கண்மாலை கரம் பிடித்து நடத்திடுவார், கண்மாலை மேல் நிறுத்திடுவார். கரம் பிடித்து நடத்திடுவார், கண்மாலை மேல் நிறுத்திடுவார். ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಪವಿತ್ರ ಯೇಸು ಕ್ರಿಸ್ತರ ಸಭೆಯ ಮುಖಾಂತರವಾಗಿ ಈ ಒಂದು ವಾಕ್ಯದ ಸಮಯವನ್ನು, ಅನುದಿನದ ಆಹಾರದ ಸಮಯವನ್ನು, ಅದರೊಂದಿಗೆ ಪ್ರಾರ್ಥನೆ ಮುಖಾಂತರವಾಗಿ ನಮ್ಮನ್ನು ದೇವರ ಪಾದದ ಅರ್ಪಿಸಿಕೊಳ್ಳುವುದಕ್ಕೆ ನಮ್ಮನ್ನು ಆಹ್ವಾನಿಸ್ತೇವೆ. ದಯವಿಟ್ಟು ಇದರಲ್ಲಿ ಈ ವಾಕ್ಯವನ್ನು ಓದಿ ಪ್ರಾರ್ಥನೆಯಲ್ಲಿ ನೀವು ಸಹ ಪಾಲ್ಗೊಳ್ಳಬೇಕೆಂದು ಅತಿ ವಿನಯದಿಂದ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಾಕ್ಯ 16ರಿಂದ 20ರವರೆಗೂ. ನಿಮಗೆ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಿಕೊಟ್ಟವನಿಗಿಂತ ದೊಡ್ಡವನಲ್ಲ. ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ನಾನು ನಿಮ್ಮೆಲ್ಲರ ಕುರಿತು ಈ ಮಾತನ್ನು ಹೇಳಲಿಲ್ಲ. ನಾನು ಆದುಕೊಂಡವರನ್ನು ನಾನು ಬಲ್ಲೆನು, ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಅದು ನಡೆಯುವಾಗ ನನ್ನನ್ನು ತಂದೆ ಆತನೆಂದು ನೀವು ನಂಬುವಂತೆ ಅದು ನಡೆಯುವುದಕ್ಕಿಂತ ಮುಂಚೆ ಅಂದನು. ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಈ ರೀತಿಯಾಗಿ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮನ್ನು ಮಾತನಾಡಿ, ವಾಕ್ಯದ ಮುಖಾಂತರವಾಗಿ ನಮ್ಮ ಆತ್ಮೀಕ ಜೀವನದಲ್ಲಿ ನಿಮ್ಮ ಆಹಾರವೆಂಬ ವಾಕ್ಯವೆಂಬ ಆಹಾರವನ್ನು ನಾವು ಭುಜಿಸುವಾಗ, ಈ ವಾಕ್ಯದ ಮುಖಾಂತರ ಪ್ರಾರ್ಥನೆಯಲ್ಲಿ ಸಮರ್ಪಿಸಿಕೊಳ್ಳುವಾಗ ನಮ್ಮ ಪ್ರಾರ್ಥನೆ ಅಂಗೀಕರಿಸುವರಾಗಿದ್ದೀರಾ. ಅದೇ ಯೇಸು ಸ್ವಾಮಿ, ಈಗ ನಿಮ್ಮ ಕೃಪೆಯಿಂದ ಈ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳುವ ನಾವು ನಿಮ್ಮನ್ನು ಮನುಷ್ಯರಿಗಿಂತ ನಾವು ನಿಮ್ಮನ್ನು ನಂಬುವವರಾಗಿದ್ದೇವೆ, ನಿಮ್ಮನ್ನೇ ನಾವು ಎದುರು ನೋಡುವವರಾಗಿದ್ದೇವೆ. ದಯವಿಟ್ಟು ನಮ್ಮ ಪಾಪಗಳನ್ನು ಲಕ್ಷಿಸದೆ ನಮ್ಮ ಭಕ್ತಿಪೂರ್ವಕವಾದ ವಿನ್ನಪ್ಪನ್ನು ಇಚ್ಛಿಸಿ ನಮ್ಮ ಕುಟುಂಬ ಜೀವನಕ್ಕೆ ಬೇಕಾದ ಆಶೀರ್ವಾದ ನಿಮ್ಮಲ್ಲಿ ಉಂಟಪ್ಪ. ಅದರ ನಿಮಿತ್ತವಾಗಿ ನಮ್ಮ ಕುಟುಂಬದ ಮಕ್ಕಳನ್ನು, ಅವರ ವಿದ್ಯಾಭ್ಯಾಸವನ್ನು, ಅವರ ನಡವಳಿಕೆಯನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುವಾಗ ಅವರ ದುಷ್ಟ ಪ್ರೇರಣೆಗೆ ಒಳಗಾಗದಂತೆ, ದುಷ್ಟ ಸಹವಾಸಕ್ಕೆ ಒಳಗಾಗದಂತೆ, ನಿಮ್ಮ ಒಂದು ನಡೆಸಿಕೆ ಮುಖಾಂತರವಾಗಿ ಅನುದಿನವೂ ಪ್ರಾರ್ಥನೆ ಮುಖಾಂತರವಾಗಿ ನಿಮ್ಮೊಡನೆ ಐಕ್ಯಗೊಂಡು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ, ಕುಟುಂಬದಲ್ಲಿ ಏನೆಲ್ಲ ನಿರೀಕ್ಷೆ ಉಳ್ಳವರಾಗಿ ನಿಮ್ಮ ಪಾದದಲ್ಲಿ ಕೋರಿಕೆಯನ್ನು ಮುಂದಿಟ್ಟಿದ್ದಾರೋ, ಮನುಷ್ಯರಿಗೆ ಅಸಾಧ್ಯವಾದುದು ನಿಮಗೆಲ್ಲವೂ ಲೇಸಾದ ಕಾರ್ಯ ಎಂಬುದಾಗಿ ನಿಮ್ಮಲ್ಲೇ ಭರವಸೆ ಬಿಟ್ಟು ನಂಬಿ ನಿಮ್ಮನ್ನು ನಾವು ಯಾಚಿಸುತ್ತೇವಪ್ಪ. ಈಗ ಮಕ್ಕಳಾಗಿ ಕೇಳುವಾಗ, ತಂದೆಯಾಗಿದ್ದು ಒಂದು ವೇಳೆ ನಮ್ಮ ಪಾಪಗಳು ನಿಮ್ಮ ಆಶೀರ್ವಾದಕ್ಕೆ ಭಂಗವಾಗಿದ್ದರೆ, ಅಡ್ಡಿಯಾಗಿದ್ದರೆ, ದಯವಿಟ್ಟು ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ನಿಮ್ಮ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಾವು ಯಾವ ಉದ್ದೇಶಕ್ಕೋಸ್ಕರವಾಗಿ, ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ, ಅವರು ನಿಮ್ಮ ಕೃಪೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡು ಕೃತಜ್ಞತೆ ಜೀವವನ್ನು ನಡೆಸತಕ್ಕದಾಗಿ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಿಕೊಡಬೇಕಾಗಿ ನಮ್ಮ ಮಧ್ಯಸ್ಥರಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಆತ್ಮೀಯ ಬಂಧುಗಳೇ, ಈ ಒಂದು ವಾಕ್ಯವನ್ನು ಅಳವಡಿಸಿಕೊಂಡು ಅನುದಿನವೂ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಾಗ ಮಿಗಿಲಾದದನ್ನು ಎಲ್ಲ ಕೊಡುವಂತ ವಾಗ್ದಾನ ಮಾಡಿದ ದೇವರು ನಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡುವರಾಗಿದ್ದಾರೆ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಓದೋಣ, ಪ್ರಾರ್ಥನೆಯಲ್ಲಿ ಸಮರ್ಪಿಸಿಕೊಳ್ಳೋಣ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳ ಎಂದು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಹಾರೈಸುತ್ತೇವೆ ತಂದೆ. ಆಮೇನ್.